ಪ್ರಜಾಪ್ರಭುತ್ವದ ಪಾಠ ಮನೆಗಳಿಂದಲೇ ಆರಂಭವಾದಾಗ ಯುವ ಸಮುದಾಯ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿಯಲು ಸಾಧ್ಯ. ಯುವ ಜನಾಂಗ ಮತ ಚಲಾವಣೆ ಮಾಡುತ್ತದೆಯಾದರೂ ವೋಟಿನ ಮಹತ್ವದ ಬಗ್ಗೆ ಅರಿವಿಲ್ಲವಾಗಿದೆ. ದೇಶಭಕ್ತಿಯ ಹೆಸರಿನಲ್ಲಿ ಸರ್ಕಾರದ ಅಂಧ ಭಕ್ತಿ ಮಾಡುತ್ತಿರುವ ಜನರು ದೇಶದ್ರೋಹದ ಕೆಲಸ ಮಾಡುತ್ತಿದ್ದಾರೆ. ದೇಶದ ಮೇಲೆ ಪ್ರೀತಿ ಇದ್ದರೆ ಅಶಕ್ತರಲ್ಲಿ ಪ್ರಶ್ನೆ ಎತ್ತುವುದಲ್ಲ, ಬದಲಾಗಿ ಬಲಾಢ್ಯರಲ್ಲಿ ಪ್ರಶ್ನೆ ಎತ್ತಬೇಕಾಗಿದೆ. ಇದು ಮಂಗಳೂರಿನ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಯುವ ನಾಯಕ ಡಾಕ್ಟರ್ ಕನ್ನಯ್ಯ ಕುಮಾರ್ ಅವರು ಆಡಿದ ಮಾತುಗಳು. ಮಂಗಳೂರಿನಲ್ಲಿ ಕನ್ನಯ್ಯ ಕುಮಾರ್ ಏನೆಲ್ಲ ಮಾತನಾಡಿದ್ರು ಅನ್ನೋ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹೌದು, ಮಂಗಳೂರು ನಗರದ ಸಹೋದಯ ಸಭಾಂಗಣದಲ್ಲಿ ಆಯೋಜಿಸಿದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಬಿವಿ ಕಕ್ಕಿಲಾಯ ಅವರ ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ಕವಲು ದಾರಿಯಲ್ಲಿ ಭಾರತದ ಯುವಜನರು ಎಂಬ ವಿಷಯದ ಬಗ್ಗೆ ಕನ್ನಯ್ಯ ಕುಮಾರ್ ಉಪನ್ಯಾಸ ನೀಡಿದ್ರು. ಯುವ ಸಮುದಾಯವೆಂದು ನಮ್ಮದೇ ಗ್ರಾಮ, ಜಿಲ್ಲೆ ಅಥವಾ ರಾಜ್ಯದ ಇತಿಹಾಸವನ್ನು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಧ್ಯಯನ ಮಾಡುವುದಾಗಲಿ ಅರಿಯುವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಂತಹ ವ್ಯವಸ್ಥೆಯಲ್ಲಿ ನಮಗೆ ಇತರ ರಾಜ್ಯಗಳ ದೇಶದ ಇತಿಹಾಸ ಬಗ್ಗೆ ತಿಳಿದಿರಲು ಹೇಗೆ ಸಾಧ್ಯ ಎಂದವರು ಪ್ರಶ್ನಿಸಿದರು. उन्होंने एक सपना देखा था, एक ड्रीम देखा था कि एक ऐसा भारत बनेगा जिस भारत में सबको इक्वल राइट होगा, सब लोग डिग्निफाइड जॉब उनको मिलेगा और तमाम तरीके के जो हमारे डिफरेंसेस हैं उन डिफरेंसेस को एक्सेप्ट करते हुए, उस डाइवर्सिटी को एक्सेप्ट करते हुए यूनाइटेड तरीके से आइडिया ऑफ इंडिया का यह पहल की जाति और धर्म, लिंग, भाषा या बोली के आधार पर किसी के साथ कोई भेदभाव नहीं होगा, ऐसे भारत का सपना उन्होंने देखा था. ಸ್ವಾತಂತ್ರ್ಯ ಬಳಿಕ ಕಳೆದ 70 ವರ್ಷಗಳಲ್ಲಿ ದೇಶದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗಿವೆ, ಅಭಿವೃದ್ಧಿಯಾಗಿದೆ. ಆದರೆ ಆಗಬೇಕಾಗಿದ್ದ ಪ್ರಮಾಣದಲ್ಲಿ ಆಗಿಲ್ಲ ಎನ್ನುವುದು ನಿಜ. ಬಾಲ್ಯದಲ್ಲೇ ಹೆತ್ತವರು ಮಕ್ಕಳಿಗೆ ರಾಜನೀತಿ, ರಾಜಕಾರಣಿಗಳ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿರುವುದು, ಪ್ರಶ್ನಿಸುವ ಹಕ್ಕಿನಿಂದ ದೂರ ಸರಿಸಿರುವುದು ಇದಕ್ಕೆ ಕಾರಣ ಎಂದವರು ಹೇಳಿದ್ರು. ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಕಲಿಸಲಾಗುತ್ತಿಲ್ಲ. ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ವಿಷಯಗಳನ್ನು ಆಯ್ದುಕೊಂಡು ಮುಂದೆ ಹೋಗಲು ಪ್ರೇರೇಪಿಸುವ ಬದಲು ಭವಿಷ್ಯದ ಮಾರುಕಟ್ಟೆಯ ಬೇಡಿಕೆಗಳನ್ನು ಹೇಗೆ ಪೂರೈಸಿಕೊಳ್ಳಲು ಸಾಧ್ಯ ಎಂಬುದನ್ನು ಮಾತ್ರವೇ ಹೇಳಿಕೊಡಲಾಗುತ್ತದೆ. ಈ ಮೂಲಕ ಮಕ್ಕಳನ್ನು ಕೇವಲ ಯಂತ್ರಗಳನ್ನಾಗಿಸಲಾಗಿದೆ ಎಂದು ಕನ್ನಯ್ಯ ಹೇಳಿದ್ರು. ये नहीं सिखाया जाता है कि तुम्हारा इंटरेस्ट क्या है, इंटरेस्ट के हिसाब से सब्जेक्ट चुनो और उसके आधार पे कैरियर ऑप्शन को चुनो. ये सिखाया जाता है कि मार्केट में डिमांड किसका है. अगर मार्केट में इंजीनियरिंग का डिमांड है तो इंजीनियरिंग कर लो, इंजीनियरिंग का डिमांड नहीं है तो एमबीए कर लो, एमबीए का डिमांड नहीं है तो एमबीबीएस कर लो, एमबीबीएस का डिमांड नहीं है तो डिप्लोमा कर लो. इस तरीके से हमेशा कैरियर को चुनने का एक प्रेशर होता है और जिंदगी की बेहतरी के नाम पर एक मशीन बनाने का प्रयास किया जाता है. ऐसी कोशिश की जाती है कि हम मशीन कैसे बन जाएं. ये बात मैं इसलिए बोल रहा हूं कि किसी इंसान को यदि उसके हिस्ट्री से काट दिया जाए. ಇನ್ನು ಬಿಜೆಪಿ ಇರುವುದರಿಂದಲೇ ಜಾತ್ಯತೀತತೆಯ ಅರ್ಥ ತಿಳಿಯುವಂತಾಗಿದೆ. ವೈವಿಧ್ಯತೆಯನ್ನು ಹೊಂದಿರುವ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಅರಿಯುವಂತಾಗಿದೆ. ಬಿಜೆಪಿ ಇಲ್ಲವಾಗಿದ್ದರೆ ಇಂದು ಕೂಡ ದೇಶದಲ್ಲಿ ಹಲವಾರು ಸಮಸ್ಯೆಗಳು ರಾಜಕೀಯ ಪ್ರಶ್ನೆಗಳಾಗುತ್ತಿರಲಿಲ್ಲ. ಈ ಪ್ರಶ್ನೆಗಳಿಂದಾಗಿಯೇ ಇಂದು ಜನರು ರಾಜಕೀಯ ವ್ಯಕ್ತಿಗಳ ನೈಜತೆಯನ್ನು ಅರಿಯಲು ಸಾಧ್ಯವಾಗಿದೆ ಎಂದು ಡಾಕ್ಟರ್ ಕನ್ನಯ್ಯ ನುಡಿದರು. मुझसे ज्यादा विरोधी शायद ही इस देश में कोई होगा उस व्यक्ति का, लेकिन यह बात मैं क्यों आपके सामने रख रहा हूँ. यह बात मैं इसलिए आपके सामने रख रहा हूँ कि डेमोक्रेसी की हत्या करने वाले अपने परसेप्शन को क्रिएट करने के लिए डेमोक्रेसी को एक टूल का इस्तेमाल करते हैं और जो डेमोक्रेसी का नारा लगाते हैं आज भी डेमोक्रेसी से बहुत दूर हैं. हम उस प्रोसेस को ईमानदारी से अपने लेवल पे लागू करना शुरू करें. यूथ नज़र बिछा करके बैठा हुआ है कि कौन उसकी बात ईमानदारी से करे और जो बात करे, कहते हैं ना, प्रैक्टिस व्हाट यू प्रीच.
ದೇಶಭಕ್ತಿಯ ಹೆಸರಿನಲ್ಲಿ ಸರ್ಕಾರದ ಅಂಧ ಭಕ್ತಿ ಮಾಡುತ್ತಿರುವ ಜನರು ಅವರು ದೇಶದ್ರೋಹದ ಕೆಲಸ ಮಾಡುತ್ತಿದ್ದಾರೆ. ದೇಶದ ಮೇಲೆ ಪ್ರೀತಿ ಇದ್ದರೆ ಅಶಕ್ತರಲ್ಲಿ ಪ್ರಶ್ನೆ ಎತ್ತುವುದಲ್ಲ, ಬದಲಾಗಿ ಬಲಾಢ್ಯರಲ್ಲಿ ಪ್ರಶ್ನೆ ಎತ್ತಬೇಕಾಗಿದೆ. ಪ್ರಜಾಪ್ರಭುತ್ವವೆಂದರೆ ವಿಪಕ್ಷಕ್ಕೆ ಪ್ರಶ್ನೆ ಕೇಳುವುದಲ್ಲ, ಬದಲಾಗಿ ಸರ್ಕಾರವನ್ನು ಪ್ರಶ್ನಿಸಬೇಕಾಗಿರುವುದು. ಅಧಿಕಾರಕ್ಕೆ ಬಂದ ಬಳಿಕ ಜನರು ಅವರ ಭಕ್ತಿ ಮಾಡುವ ಬದಲು ಅವರ ಬಳಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಳ್ಳಬೇಕು ಎಂದು ಕನ್ನಯ್ಯ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಾರ್ಮಿಕ ನಾಯಕಿ ಅಮರ್ಜಿತ್ ಕೌರ್, ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.